ಫ್ಲೈಓವರ್ ಅನ್ನ ಬಳಸುವವರು ಈ ಸುದ್ದಿಯನ್ನ ನೋಡಬೇಕು, ಅಲರ್ಟ್ ಆಗಬೇಕಾಗಿರುವಂತಹ ವಿಚಾರ. ಕಾರಣ 3 ದಿನಗಳ ಕಾಲ ಪೀಣ್ಯ ಫ್ಲೈಓವರ್ ಅನ್ನ ಬಂದ್ ಮಾಡಲಾಗುತ್ತೆ. ಪೀಣ್ಯ ಫ್ಲೈಓವರ್ ಬಳಸುವವರು ಗಮನಿಸಬೇಕಾದಂತಹ ಸುದ್ದಿ ಇದು. ಮತ್ತೆ 3 ದಿನಗಳ ಕಾಲ ಪೀಣ್ಯ ಫ್ಲೈಓವರ್ ಅನ್ನ ಬಂದ್ ಮಾಡಿಕೊಳ್ಳಲಾಗುತ್ತೆ. ಲೋಡ್ ಟೆಸ್ಟಿಂಗ್ ಆಗಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದ್ದು 16ನೇ ತಾರೀಕು ಮಂಗಳವಾರದಿಂದ ಜನವರಿ 19ನೇ ತಾರೀಕು ಶುಕ್ರವಾರದವರೆಗೆ 3 ದಿನಗಳ ಕಾಲ ಬಂದ್ ಆಗುತ್ತೆ. ಇದು 16ನೇ ತಾರೀಕು 11 ಗಂಟೆಗೆ ಬಂದ್ ಆದ್ರೆ 19ನೇ ತಾರೀಕು 11 ಗಂಟೆಗೆ ತೆರೆದುಕೊಳ್ಳುತ್ತೆ. ಸೊ ಅಲ್ಲಿವರೆಗೂ ಕೂಡ ಇದು ಕ್ಲೋಸ್ ಆಗಿರುತ್ತೆ. ಸರ್ವಿಸ್ ರಸ್ತೆ ಬಳಸೋ ಸೂಚನೆಯನ್ನ ಈಗ ಪೊಲೀಸರು ಕೊಡ್ತಾ ಇದ್ದಾರೆ ವಾಹನ ಸವಾರರಿಗೆ. ಪೀಣ್ಯ ಮೇಲ್ಸೇತುವೆಯನ್ನ ಮುಚ್ಚಲು ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಈಗ ಚಿಂತನೆ ನಡೆಸಿದ್ದು 3 ದಿನಗಳ ಕಾಲ ಬಂದ್ ಮಾಡಲಾಗುತ್ತೆ. ಆ ಮಾರ್ಗವಾಗಿ ಹೋಗುವಂತವರು ಸರ್ವಿಸ್ ರಸ್ತೆಯನ್ನ ಬಳಕೆ ಮಾಡಬಹುದಾಗಿದೆ. ಬೃಹತ್ ವಾಹನಗಳ ದಟ್ಟಣೆ ಆಗೋದಂತೂ ನಿಶ್ಚಿತ. ಯಾಕಂದ್ರೆ ಅದನ್ನ ಅವಲಂಬಿತವಾಗಿ ಬೃಹತ್ ವಾಹನಗಳು ಈ ಫ್ಲೈಓವರ್ ಮೇಲೆ ಹೋಗುತ್ತವೆ. ಸೊ ಆಗ ಸರ್ವಿಸ್ ರಸ್ತೆ ಬಳಸಬೇಕು ಅಂತ ಅಂದಾಗ ಎಲ್ಲವೂ ಕೂಡ ಆ ಕಡೆಗೆ ಶಿಫ್ಟ್ ಆದಾಗ ಒಂದಷ್ಟು ವಾಹನ ಸವಾರರಿಗೆ ಸಮಸ್ಯೆಗಳು ಆಗುವುದು ನಿಶ್ಚಿತ. ಅದಕ್ಕೆ ಪರ್ಯಾಯವಾಗಿ ಈಗ ಸರ್ವಿಸ್ ರಸ್ತೆನೇ ಇರುವಂತದ್ದು, ಅದನ್ನ ಬಳಸ್ಕೊಳ್ಳಿ ಅಂತ ಪೊಲೀಸರು ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, 3 ದಿನಗಳ ಕಾಲ ಪೀಣ್ಯ ಫ್ಲೈಓವರ್ ಬಂದ್ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸರ್ವಿಸ್ ರಸ್ತೆ ಬಳಸಿ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಈ 3 ದಿನಗಳು ಬೃಹತ್ ವಾಹನ ದಟ್ಟಣೆ ಆಗೋದಂತೂ ನಿಶ್ಚಿತ ಅಂತ ಕಾಣಿಸುತ್ತೆ. ದಿವ್ಯಾ, 2020ರಲ್ಲಿ ಪೀಣ್ಯ ಫ್ಲೈಓವರ್ ಅನ್ನ ಮುಚ್ಚಲಾಗಿತ್ತು. ಕಾರಣ ಇಷ್ಟೇ, ಕೇಬಲ್ ಅಳವಡಿಕೆಯ ಕಾರ್ಯ ಏನಿತ್ತು ಅದು ಸರಿಯಾಗಿ ಆಗಿಲ್ಲ. ಹೀಗಾಗಿ ಹೆವಿ ಲೋಡೆಡ್ ವೆಹಿಕಲ್ಗಳು ಇದರ ಮೇಲೆ ಸಂಚಾರವನ್ನ ಮಾಡೋದು ಕಷ್ಟ ಇದೆ ಅನ್ನೋ ಕಾರಣವನ್ನ ನೀಡಿ ಆ ಒಂದು ಪೀಣ್ಯ ಫ್ಲೈಓವರ್ ಅನ್ನ ಸುಮಾರು ತಿಂಗಳುಗಳ ಕಾಲ ಅದನ್ನ ಮುಚ್ಚುವ ಕೆಲಸವನ್ನ ಮಾಡಿದ್ರು. ಇದೀಗ ಆ ಕೇಬಲ್ ಅಳವಡಿಕೆ ಕಾರ್ಯ ಏನಿತ್ತು ಅದು ಕಂಪ್ಲೀಟ್ ಆಗಿದೆ. ಹೀಗಾಗಿ ಈ ಒಂದು ಫ್ಲೈಓವರ್ ಮೇಲೆ ಎಷ್ಟು ಪ್ರಮಾಣದಲ್ಲಿ ವೆಹಿಕಲ್ಗಳು ಹೋಗ್ಬೋದು, ಹೆವಿ ಲೋಡೆಡ್ ವೆಹಿಕಲ್ಗಳು ಇಲ್ಲಿ ಸಂಚಾರವನ್ನ ಮಾಡಬಹುದು ಅನ್ನೋ ಟೆಸ್ಟಿಂಗ್ ಅನ್ನ ಮಾಡುವ ಅವಶ್ಯಕತೆ ಇದೆ. ಹೀಗಾಗಿ NHAI ಅಧಿಕಾರಿಗಳು ಸಂಚಾರಿ ಪೊಲೀಸರಿಗೆ ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. 3 ದಿನಗಳ ಕಾಲ ಈ ರಸ್ತೆಯಲ್ಲಿ ವೆಹಿಕಲ್ಗಳ ಓಡಾಟಕ್ಕೆ ಅವಕಾಶವನ್ನ ಕೊಡಬಾರದು, ಸರ್ವಿಸ್ ರಸ್ತೆಯನ್ನ ಬಳಸುವಂತೆ ಹೇಳಿ ಈ ರಸ್ತೆಯಲ್ಲಿ ನಾವು ಲೋಡ್ ಟೆಸ್ಟಿಂಗ್ ಅನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಂಡಿದ್ರು. ಹೀಗಾಗಿ ಇದೇ ತಿಂಗಳ 16ನೇ ತಾರೀಕಿನ ರಾತ್ರಿ 11 ಗಂಟೆಯಿಂದ 19ನೇ ತಾರೀಕು ಬೆಳಗ್ಗೆ 11 ಗಂಟೆಯವರೆಗೆ ಅಂದ್ರೆ 3 ದಿನಗಳ ಕಾಲ ಪೀಣ್ಯ ಫ್ಲೈಓವರ್ ಅನ್ನ ಸಂಪೂರ್ಣವಾಗಿ ಮುಚ್ಚಲಾಗಿರುತ್ತೆ. ಈ ರಸ್ತೆಯಲ್ಲಿ ಯಾವುದೇ ವೆಹಿಕಲ್ಗಳಿಗೆ ಅವಕಾಶವನ್ನ ಕೊಟ್ಟಿರೋದಿಲ್ಲ. ಆ ಸಂದರ್ಭದಲ್ಲಿ ಹೆವಿ ಲೋಡೆಡ್ ವೆಹಿಕಲ್ ಗಳನ್ನ ಅಲ್ಲಿ ಸಂಚಾರವನ್ನ ಮಾಡಿ ಎಷ್ಟು ಲೋಡ್ ಗಳನ್ನ ಸಾಗಿಸಬಹುದು, ಇಲ್ಲಿ ಇದರ ಸಾಮರ್ಥ್ಯ ಎಷ್ಟಿದೆ ಅನ್ನೋ ಒಂದು ಪರೀಕ್ಷೆಯನ್ನ NHAI ಅಧಿಕಾರಿಗಳು ಮಾಡ್ತಾರೆ. ಹೀಗಾಗಿ ಸಾರ್ವಜನಿಕರು ಸರ್ವಿಸ್ ರಸ್ತೆಯನ್ನ ಬಳಸುವಂತೆ ಈಗಾಗಲೇ ಸಂಚಾರಿ ಪೊಲೀಸರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಹಿಂದೆ ಕೇಬಲ್ ಅಳವಡಿಕೆ ಕಾರ್ಯವನ್ನ ಮಾಡದೇ ಇರೋದ್ರಿಂದ ಅಲ್ಲಿ ಒಂದಷ್ಟು ಲೋಪದೋಷಗಳು ಆ ಒಂದು ಫ್ಲೈಓವರ್ ನಿರ್ಮಾಣದಲ್ಲಿ ಕಂಡು ಬಂದಿದ್ರಿಂದ ಆ ರಸ್ತೆಯನ್ನ ಸಂಚಾರವನ್ನ ನಿರ್ಬಂಧ ಮಾಡಲಾಗಿತ್ತು. ಆ ಬಳಿಕ ಹೆವಿ ಲೋಡೆಡ್ ವೆಹಿಕಲ್ ಗಳಿಗೆ ಅವಕಾಶವನ್ನ ನಿರ್ಬಂಧ ಮಾಡಿ ಸಣ್ಣ ಪ್ರಮಾಣದ ವೆಹಿಕಲ್ ಗಳಿಗೆ ಓಡಾಟಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಇದೀಗ ಹೆವಿ ಆ ವೆಹಿಕಲ್ ಓಡಾಟಕ್ಕೆ ಅವಕಾಶವನ್ನ ಮಾಡಿಕೊಡಬಹುದಾ ಅನ್ನೋ ಹಿನ್ನೆಲೆಯಲ್ಲಿ ಲೋಡ್ ಟೆಸ್ಟಿಂಗ್ಗೆ ಈಗ NHAI ಅಧಿಕಾರಿಗಳು ಸಿದ್ಧವಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ 3 ದಿನಗಳ ಕಾಲ ಈ ಒಂದು ರಸ್ತೆಯನ್ನ ಕ್ಲೋಸ್ ಮಾಡೋದಕ್ಕೆ ಸಂಚಾರಿ ಪೊಲೀಸರು ನಿರ್ಣಯವನ್ನ ಕೈಗೊಂಡಿದ್ದಾರೆ. 3 ದಿನಗಳ ಕಾಲ ಬೇರೆ ರಸ್ತೆಯನ್ನ ಬಳಸುವಂತೆ ಸಾರ್ವಜನಿಕರಿಗೆ ಮನವಿಯನ್ನ ಸಹ ಮಾಡಿಕೊಂಡಿದ್ದಾರೆ. ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ. ಲೋಡ್ ಟೆಸ್ಟಿಂಗ್ ಕಾರಣದಿಂದಾಗಿ ಪೀಣ್ಯದ ಫ್ಲೈಓವರ್ ಅನ್ನ 3 ದಿನಗಳ ಕಾಲ ಬಂದ್ ಮಾಡಿಕೊಳ್ಳಲಾಗುತ್ತೆ. ಜನವರಿ 16ನೇ ತಾರೀಕಿನಿಂದ ಜನವರಿ 19ನೇ ತಾರೀಕಿನವರೆಗೂ ಈ 3 ದಿನಗಳ ಕಾಲ ಲೋಡ್ ಟೆಸ್ಟಿಂಗ್ ಅನ್ನ ಮಾಡಲಾಗುತ್ತೆ. ಅಲ್ಲಿ ಬೃಹತ್ ವಾಹನಗಳ ಸಂಚಾರಕ್ಕೆ ಅವಕಾಶ ಮಾಡೋ ನಂತರದಲ್ಲಿ ಅದರ ಪರೀಕ್ಷೆಯನ್ನ ನಡೆಸಿಕೊಳ್ಳಲಾಗುತ್ತೆ.